ನಮಸ್ಕಾರ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಕೇಂದ್ರದ ಹಲವು ಸಚಿವರ ಭೇಟಿ, ರಾಜ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಸಮಾಲೋಚನೆ. ಅಫ್ಘಾನಿಸ್ತಾನ ಪರಿಸ್ಥಿತಿ ಕುರಿತು ಸರ್ವಪಕ್ಷಗಳ ನಾಯಕರಿಗೆ ಕೇಂದ್ರದ ವಿವರ, ಭಾರತೀಯ ನಾಗರಿಕರ ಸ್ಥಳಾಂತರ ಕಾರ್ಯ ಮುಂದುವರಿಕೆ. ದೇಶಾದ್ಯಂತ ಕೋವಿಡ್ ಚೇತರಿಕೆ ಪ್ರಮಾಣ 97.67% ದಾಖಲು. ಇದುವರೆಗೆ 60.38 ಕೋಟಿ ಡೋಸ್ ಲಸಿಕೆ ನೀಡಿಕೆ, ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ, ಟೇಬಲ್ ಟೆನ್ನಿಸ್ ಸ್ಪರ್ಧೆಯ ಗುಂಪು ಹಂತದ 2ನೇ ಪಂದ್ಯದಲ್ಲಿ ಭಾರತದ ಭವಿನಾ ಪಟೇಲ್ಗೆ ಜಯ. ಕೃಷ್ಣ, ಕಾವೇರಿ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲವಿವಾದಗಳ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಕಾನೂನು ಮತ್ತು ತಾಂತ್ರಿಕ ತಜ್ಞರ ಜೊತೆ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಂಸದ ಶಿವಕುಮಾರ್ ಉದಾಸಿ, ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಮತ್ತು ಇತರರು ಉಪಸ್ಥಿತರಿದ್ದರು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಅಂತಾರಾಜ್ಯ ಜಲವಿವಾದಗಳ ಕುರಿತು ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಲಾಯಿತು. ವಿವಾದಗಳ ಇತ್ಯರ್ಥಕ್ಕೆ ಸಂಬಂಧಪಟ್ಟ ಸಚಿವರಿಗೂ ಈಗಾಗಲೇ ಮಾಹಿತಿ ನೀಡಲಾಗಿದೆ. ಅಂತಾರಾಜ್ಯ ಕಲಹಗಳನ್ನು ಬಗೆಹರಿಸುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ತಮಿಳುನಾಡು ಸರ್ಕಾರದ ಕಾವೇರಿ ಗುಂಡ ನದಿ ಜೋಡಣೆ ಯೋಜನೆಗೆ ಅನುಮತಿ ಇಲ್ಲದಿರುವುದರಿಂದ ಅನುಷ್ಠಾನ ಕಷ್ಟ. ಮೇಕೆದಾಟು, ಮಲಪ್ರಭಾ ಯೋಜನೆಗಳ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಅವರು ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಸೌಹಾರ್ದಯುತವಾಗಿ ಭೇಟಿ ಮಾಡಿ ರಾಜ್ಯದ ವಿದ್ಯಮಾನಗಳ ಹಾಗೂ ವಿವಿಧ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. 2 ದಿನಗಳ ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ರಾಜ್ಯದ ವಿವಿಧ ವಿಷಯಗಳ ಬಗ್ಗೆ ಕೇಂದ್ರ ಸಚಿವರೊಂದಿಗೆ ಚರ್ಚಿಸಿದರು. ನಿನ್ನೆ ಸಂಜೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ರೈತರ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಸಮಾಲೋಚನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಕರ್ನಾಟಕದಲ್ಲಿ 2021-22ರ ಮುಂಗಾರು ಹಂಗಾಮಿಗೆ ಬೆಂಬಲ ಬೆಲೆ ಯೋಜನೆಯಡಿ ಉದ್ದು ಮತ್ತು ಹೆಸರು ಖರೀದಿಗೆ ಕೇಂದ್ರದ ಅನುಮತಿ ದೊರೆತಿದ್ದು, ಖರೀದಿ ಬಗ್ಗೆ ಆದೇಶ ಸದ್ಯದಲ್ಲಿಯೇ ಹೊರಬೀಳಲಿದೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದ ಕ್ರಮಗಳು ಹಾಗೂ ಹೊಸ ಕೃಷಿ ನೀತಿಗೆ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವ ಬಗ್ಗೆ ಚರ್ಚೆ ನಡೆಸಲಾಯಿತು ಎಂದರು. ಇದೇ ವೇಳೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿಯಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಬಗ್ಗೆ ಚರ್ಚಿಸಲಾಯಿತು. ಬ್ರಿಜೇಶ್ ಕುಮಾರ್ ಮಿಶ್ರಾ ನ್ಯಾಯಾಧೀಕರಣದ ಅಧಿಸೂಚನೆ ಹೊರಡಿಸಲು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಒಟ್ಟಾಗಿ ಬೇಡಿಕೆ ಸಲ್ಲಿಸಿವೆ ಎಂದರು. ಜಲವಿವಾದ ಪ್ರಕರಣ ಬಹುದಿನಗಳಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿದ್ದು, ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಪ್ರಕರಣ ಇತ್ಯರ್ಥಗೊಳಿಸಲು ಮನವಿ ಮಾಡಲಾಯಿತು. ಅಂತಾರಾಜ್ಯ ಜಲವಿವಾದ ಕಾಯ್ದೆಯ ಪ್ರಕಾರ ರಾಜ್ಯದ ನಿಲುವು ಸಕಾರಾತ್ಮಕವಾಗಿದ್ದು, ರಾಜ್ಯದ ಅಟಾರ್ನಿ ಜನರಲ್ ರವರ ಸಲಹೆ ಮೇರೆಗೆ ಮುಂದಿನ ನಡೆಯನ್ನು ನಿರ್ಧರಿಸಲಾಗುವುದು ಎಂದು ಮುಖ್ಯಮಂತ್ರಿ ವಿವರಿಸಿದರು. ಮಹದಾಯಿ ಹಾಗೂ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ತಂಡದೊಂದಿಗೆ ಚರ್ಚಿಸಲಾಗುವುದು. ರಾಜ್ಯದ ಹಕ್ಕನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಲಾಗುವುದು ಎಂದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ನಿಲುವು ನ್ಯಾಯಸಮ್ಮತವಾಗಿದೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದರು. ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ನೀರು ಹಂಚಿಕೆ ಮಾಡಿದ್ದೇವೆ, ಕೇಂದ್ರ ಜಲ ಪ್ರಾಧಿಕಾರ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ನೀವು ಮೇಕೆದಾಟು ನಮ್ಮ ರೆಸ್ಟ್ರಿಕ್ಷನ್ ಅವ್ರಿಗೆ ಮಾಡೋಕ್ಕೆ ಬಿಟ್ಟರೆ ಅದು ಸರಿಯಾಗಲ್ಲ, ಅನ್ಯಾಯ ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಅದ್ರ ಬಗ್ಗೆ ಭಾಳ ಡಿಟೇಲಾಗಿ ಮಾತಾಡಿದ ಮೇಲೆ ಅವರು ಒಪ್ಪಿದ್ದಾರೆ. ನಿಮ್ದೇನಿದೆ ರೈಟಿಂಗ್ನಲ್ಲಿ ಕೊಡಿ, ದೆನ್ ವಿ ವಿಲ್ ಆ್ಯಸ್ ಪರ್ ಲಾ ವಿ ವಿಲ್ ಆ್ಯಕ್ಟ್ ಅಂತ ಅವ್ರು ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಸ್ಪೆಸಿಫಿಕ್ ಪ್ರಪೋಸಲ್ಲು ಒಂದು ಕಾವೇರಿ ಸೌತ್ ವೆಲ್ಲಾರದ್ದು ಮತ್ತು ಎತ್ತಿನ ಹೊಳೆದು ಸ್ಪೆಸಿಫಿಕ್ ಪ್ರಪೋಸಲ್ ಜೊತೆಗೆ ಬರ್ತೇನೆ ಮತ್ತು ನಾಳೆ ನಮ್ಮ ಲೀಗಲ್ ಟೀಮ್ ಜೊತೆಗೂ ನಾನು ಮಾತಾಡ್ತಾ ಇದ್ದೀನಿ ರಿಗಾರ್ಡಿಂಗ್ ನೋಟಿಫಿಕೇಶನ್ ಆಫ್ ಫೇಸ್ 3 ಆ್ಯಂಡ್
ಅದಾಯಿ ಆ್ಯಂಡ್ ಮೇಕೆದಾರ್ ಲೀಗಲ್ ಪೊಸಿಷನ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ನಾನು ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾವು ಅದನ್ನು ಫೈಟ್ ಮಾಡೇ ಮಾಡ್ತೀವಿ. ಇನ್ನೊಂದು ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಆ್ಯಸ್ ಪರ್ ಲಾ ನಮ್ಮದು ರಾಜ್ಯ ಸರ್ಕಾರದ ನಿಲುವು ಕಾನೂನಾತ್ಮಕವಾಗಿದೆ, ನ್ಯಾಯಸಮ್ಮತವಾಗಿದೆ. ಅದಕ್ಕೆ ನೀವು ಕಾನೂನು ಮತ್ತು ನ್ಯಾಯಸಮ್ಮತವಾಗಿ ನಿಲ್ಲಬೇಕು ಅನ್ನೋಂಥದ್ದನ್ನೇನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇವೆರಡರಿಂದ ಬರುವಂಥ ದಿನಗಳಲ್ಲಿ ಈ ಜಟಿಲ ಸಮಸ್ಯೆಗಳು ಬಗೆಹರಿದ ಅಂತ ವಿಶ್ವಾಸ. ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಕರ್ನಾಟಕದ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದರು. ಇತ್ತೀಚೆಗೆ ಪ್ರವಾಹದಿಂದ ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಲು ಹಣ ಬಿಡುಗಡೆ ಮಾಡಲಾಗಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ ನಂತರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಕರ್ನಾಟಕವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿಸಲು ಕ್ರಮ ಕೈಗೊಂಡಿದ್ದು, ರಾಜ್ಯದಲ್ಲಿ ಸುಮಾರು 10 ಲಕ್ಷ ಮನೆಗಳನ್ನು ನಿರ್ಮಿಸುವ ಮಹತ್ತರ ಗುರಿ ಹೊಂದಲಾಗಿದೆ. ಈಗಾಗಲೇ 2 ವರ್ಷಗಳ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ 2.5 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, ನಗರ ಪ್ರದೇಶಗಳಲ್ಲಿ 45,000 ಮನೆಗಳನ್ನು ಫಲಾನುಭವಿಗಳಿಗೆ ನೀಡಲಾಗಿದೆ ಎಂದರು. ಪ್ರವಾಹ ಸಂತ್ರಸ್ತರಿಗೆ ಹೆಚ್ಚು ಪರಿಹಾರ ಜಮೆ ಮಾಡಲಾಗಿದ್ದು, ವಸತಿ ನಿರ್ಮಾಣಕ್ಕೆ 1,750 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇನ್ನು 3 ದಿನಗಳಲ್ಲಿ ಹೆಚ್ಚುವರಿಯಾಗಿ 150 ಕೋಟಿ ರೂಪಾಯಿ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಡಿಯೂರಪ್ಪನವರು ಚಾಲನೆ ಕೊಟ್ಟಿದ್ದಂಥ ಗ್ರಾಮೀಣ ಪ್ರದೇಶಕ್ಕೆ 5 ಲಕ್ಷ ಮನೆಗಳಲ್ಲಿ 4 ಲಕ್ಷ ಮನೆಗಳನ್ನು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 3 ಲಕ್ಷ ಮನೆಗಳನ್ನು 2 ವರ್ಷದಲ್ಲಿ ಕಟ್ಟಿದ್ದೀವಿ. ಇನ್ನೂ 10 ಲಕ್ಷಕ್ಕೂ ಮೇಲ್ಪಟ್ಟ ಮನೆಗಳನ್ನು ನಾವು ಸಮರೋಪಾದಿಯಲ್ಲಿ ಮಾಡಿ ಕೇವಲ ಇನ್ನು 15-16 ತಿಂಗಳಲ್ಲೇ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ಒಂದು ಆಶಯ ಏನಿದೆ, ಅವರ ಚಿಂತನೆ ಏನಿದೆ, ಅವರ ದೂರದೃಷ್ಟಿ ಏನಿದೆ, ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸೂರನ್ನು ಕೊಡ್ತಕ್ಕಂಥ ಅದಕ್ಕೆ ಯಾವ್ಯಾವ ರೀತಿ ನಾವು ಕ್ರಮ ವಹಿಸ್ತೀವಿ. ಅಫ್ಘಾನಿಸ್ತಾನದ ಇತ್ತೀಚಿನ ಬೆಳವಣಿಗೆ ಕುರಿತು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಸಂಸತ್ ಭವನದಲ್ಲಿಂದು ಸರ್ವಪಕ್ಷಗಳ ಸದನ ನಾಯಕರಿಗೆ ವಿವರ ನೀಡಿದರು. ಸಭೆಯಲ್ಲಿ ರಾಜ್ಯಸಭೆ ನಾಯಕ ಪಿಯೂಷ್ ಗೋಯಲ್, ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭಾಗವಹಿಸಿದ್ದರು. ಅಫ್ಘಾನಿಸ್ತಾನದ ಕಾಬೂಲ್ ಅನ್ನು ತಾಲಿಬಾನ್ ಸಂಘಟನೆ ವಶಪಡಿಸಿಕೊಂಡ ನಂತರ ಅಲ್ಲಿಂದ ಇದುವರೆಗೆ 700ಕ್ಕೂ ಹೆಚ್ಚು ಜನರನ್ನು ಭಾರತಕ್ಕೆ ಸ್ಥಳಾಂತರಿಸಿದೆ. ಇಂದು 24 ಭಾರತೀಯರು ಮತ್ತು 11 ಮಂದಿ ನೇಪಾಳ ನಾಗರಿಕರನ್ನು ಹೊತ್ತ ಭಾರತೀಯ ವಾಯುಪಡೆ ವಿಮಾನ ಕಾಬೂಲ್ನಿಂದ ದೆಹಲಿಗೆ ಆಗಮಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೆರೆಯ ರಾಜ್ಯ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವುದರಿಂದ ರಾಜ್ಯದಲ್ಲಿಯೂ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಕೋವಿಡ್ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಲಸಿಕೆ ಪಡೆಯಬೇಕೆಂದು ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಮಾಧ್ಯಮದವರೊಂದಿಗೆ ಅವರು ಬೆಂಗಳೂರಿನಲ್ಲಿ 75% ಜನ ಲಸಿಕೆ ಪಡೆದಿದ್ದು, ನಿನ್ನೆ 1 ಲಕ್ಷ ಜನರು ಲಸಿಕೆ ಪಡೆದಿರುವುದಾಗಿ ವರದಿಯಾಗಿದೆ. 18 ವರ್ಷದೊಳಗಿನವರಿಗೆ ಲಸಿಕೆ ನೀಡುವ ಬಗ್ಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ನೀತಿ ಜಾರಿಯಾಗಿಲ್ಲ. ಇದು ಜಾರಿಯಾದ ತಕ್ಷಣ ಪಾಲಿಸಲಾಗುವುದು ಎಂದರು. ಕೇರಳದಿಂದಲೇ ಬರುವಂಥದ್ದು ಮಾತ್ರವಲ್ಲ, ನಮ್ಮಲ್ಲಿಯೂ ಕೂಡ ಇದೆ. ಮಾಸ್ಕ್ ಅನ್ನು ಬಿಡಬಾರ್ದು. ಕೇಸಸ್ ಹತೋಟಿನಲ್ಲಿ ಇದ್ರೂ ಕೂಡ ಮಾಸ್ಕ್ ಅನ್ನು ಧರಿಸ್ಕೊಂಡು ಹೋಗಬೇಕು. ವ್ಯಾಕ್ಸಿನೇಷನ್ ಪಡಿಬೇಕು. ವ್ಯಾಕ್ಸಿನೇಷನ್ ಪಡೆಯುವಂಥದ್ದು ಏನಕ್ಕೆ ಅಗತ್ಯ ಅಂದರೆ, ವ್ಯಾಕ್ಸಿನೇಷನ್ ಪಡೆದವರಿಗೆ ಆಸ್ಪತ್ರೆಯಲ್ಲಿ ಹೋಗುವಂಥದ್ದು ಸನ್ನಿವೇಶ ತುಂಬ ಕಡಿಮೆ ಆಗುತ್ತೆ. ಅದರ ಕಾಂಪ್ಲಿಕೇಶನ್ಸ್ ಇರ್ತಕ್ಕಂಥದ್ದು, ಕ್ರಿಟಿಕಲ್ ಕೇರ್ ಬೇಕಾಗಿರ್ತಕ್ಕಂಥದ್ದು ಕೂಡ 18 ವರ್ಷ ಮೇಲಿದ್ದವರಿಗೆ ಮಾತ್ರ ಸದ್ಯಕ್ಕೆ ಲಸಿಕೆ ನೀಡ್ತಕ್ಕಂಥದ್ದು ಇದೆ. 18 ವಯಸ್ಸಿಗಿಂತ ಕಡಿಮೆ ಇರ್ತಕ್ಕಂಥವರಿಗೆ ಇದುವರೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಲಿಸಿ ಆಗಿರೋದಿಲ್ಲ. ಪಾಲಿಸಿನಲ್ಲಿ ಇರ್ತಕ್ಕಂಥ ಕೆಲವು ಗೈಡ್ಲೈನ್ಸ್ ಇರ್ತದೆ. ಯಾವ ಪ್ರಕಾರ ಕೊಡೋದು, ಹೇಗೆ ಕೊಡೋದು, ಉಚಿತವಾಗಿ ಕೊಡೋದು, ಎಲ್ಲೆಲ್ಲಿ ಯಾವ ಸೆಂಟರ್ನಲ್ಲಿ ಕೊಡೋದು, ಶಾಲೆಗಳಲ್ಲಿ ಕೊಡೋದು, ಮತ್ತು ಇದೆಲ್ಲ ಏನಿದೆ ವಿಚಾರ, ಅದರ ಬಗ್ಗೆ ಇನ್ನೂ ಚರ್ಚೆ ಆಗಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ ಏನೂ ಮಾಹಿತಿ ಇಲ್ಲ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಹುಶಃ ಇದರ ಬಗ್ಗೆ ನಿರ್ಧಾರ ಆಗಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನೊಳಗೊಂಡ ಸಕ್ರಿಯ ಆಡಳಿತ ಹಾಗೂ ಸಕಾಲಿಕ ಅನುಷ್ಠಾನಕ್ಕಾಗಿ ಐಸಿಟಿ ಆಧಾರಿತ ಬಹುಮಾದರಿ ವೇದಿಕೆ ಪ್ರಗತಿಯ 37ನೇ ಆವೃತ್ತಿಯ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 9 ಯೋಜನೆಗಳ ಕಾರ್ಯತಂತ್ರಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ರೈಲ್ವೆ ಹಾಗೂ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಗಳ ತಲಾ 3 ಯೋಜನೆಗಳು, ಇಂಧನ ಸಚಿವಾಲಯದ 2 ಯೋಜನೆಗಳ ಕುರಿತು ಚರ್ಚೆ ನಡೆಸಲಾಗಿದೆ.
ಈ 8 ಯೋಜನೆಗಳು 14 ರಾಜ್ಯಗಳಿಗೆ ಸಂಬಂಧಿಸಿದ 1,26,000 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚವನ್ನು ಒಳಗೊಂಡಿವೆ. ಯೋಜನೆಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವ ಮಹತ್ವದ ಬಗ್ಗೆ ಒತ್ತಿ ಹೇಳಿದ ಪ್ರಧಾನಿ, ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ನಾಗರಿಕರಿಗೆ ಯೋಜನೆಯ ಪ್ರಯೋಜನಗಳನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ತಾಂತ್ರಿಕ ವೇದಿಕೆಯ ಬಹು ಉಪಯುಕ್ತತೆಗಳನ್ನು ಅನ್ವೇಷಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉತ್ತರ ಪ್ರದೇಶದ 4 ದಿನಗಳ ಭೇಟಿಗಾಗಿ ಇಂದು ಲಕ್ನೋಗೆ ತೆರಳಲಿದ್ದಾರೆ. ಭೇಟಿಯ ವೇಳೆ ರಾಷ್ಟ್ರಪತಿ ಲಕ್ನೋ, ಗೋರಖ್ಪುರ್ ಮತ್ತು ಅಯೋಧ್ಯೆಯಲ್ಲಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಪರಾಹ್ನ ಲಕ್ನೋ ತಲುಪಲಿರುವ ರಾಷ್ಟ್ರಪತಿ 2 ದಿನಗಳ ಕಾಲ ತಂಗಲಿದ್ದಾರೆ. ಇಂದು ಸಂಜೆ ಲಕ್ನೋದ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅವರು ಸಾವಿತ್ರಿಬಾಯಿ ಫುಲೆ ಬಾಲಕಿಯರ ವಸತಿ ನಿಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಲಕ್ನೋದಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಸಂಪೂರ್ಣಾನಂದ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಜೊತೆಗೆ ಕ್ಯಾಪ್ಟನ್ ಮನೋಜ್ ಪಾಂಡೆ ಸೈನಿಕ್ ಶಾಲೆಯಲ್ಲಿ ಆಡಿಟೋರಿಯಂ ಅನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಅವರು ಲಕ್ನೋದ ಸಂಜಯ್ ಗಾಂಧಿ ಸ್ನಾತಕೋತ್ತರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 26ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 28ರಂದು ಗೋರಖ್ಪುರಕ್ಕೆ ತೆರಳಲಿರುವ ರಾಷ್ಟ್ರಪತಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತೆ ಲಕ್ನೋಗೆ ಹಿಂದಿರುಗಲಿದ್ದಾರೆ. 29ರಂದು ಅಯೋಧ್ಯೆಗೆ ರೈಲಿನ ಮೂಲಕ ಭೇಟಿ ನೀಡಲಿರುವ ರಾಮನಾಥ್ ಕೋವಿಂದ್ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಭಾರತ ಸೇರಿದಂತೆ 4 ದೇಶಗಳ ನೌಕಾಪಡೆಗಳ ಮಲಬಾರ್ ಜಂಟಿ ಸಮರಾಭ್ಯಾಸ ಇಂದು ಆರಂಭಗೊಳ್ಳಲಿದೆ. ಭಾರತೀಯ ನೌಕಾಪಡೆ ಅಲ್ಲದೆ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ರಾಷ್ಟ್ರಗಳ ನೌಕಾಪಡೆಗಳು ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ. ಇದು ಮಲಬಾರ್ ಜಂಟಿ ಸಮರಾಭ್ಯಾಸದ 25ನೇ ಆವೃತ್ತಿಯಾಗಿದ್ದು, ಇದೇ 29ರವರೆಗೆ ನಡೆಯಲಿದೆ. ಭಾರತೀಯ ಸಮರ ನೌಕೆಗಳಾದ ಐಎನ್ಎಸ್ ಶಿವಾಲಿಕ್, ಐಎನ್ಎಸ್ ಕದ್ಮತ್ ಮತ್ತು ಇತರ ನೌಕೆಗಳು ಅಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ. अभ्यास का उद्देश्य इसमें हिस्सा लेने वाले देशों कदमत एक P-8I एयरक्राफ्ट और नेवी के मैरीन कमांडो शामिल है. ನೂತನ ಡ್ರೋನ್ ನೀತಿ 2021ರ ಅಧಿಸೂಚನೆಯನ್ನು ನಾಗರಿಕ ವಿಮಾನಯಾನ ಸಚಿವಾಲಯ ಇಂದು ಹೊರಡಿಸಿದೆ. ನೂತನ ನೀತಿ ಅನುಸಾರ ಡ್ರೋನ್ ಕುರಿತಂತೆ ಉದ್ಯಮ ಸ್ನೇಹಿ ನಿಯಂತ್ರಣ ವ್ಯವಸ್ಥೆಗಾಗಿ ಮಾನವರಹಿತ ವಿಮಾನ ವ್ಯವಸ್ಥೆ ಉತ್ತೇಜನ ಮಂಡಳಿ ರಚಿಸಲಾಗುವುದು. ಡ್ರೋನ್ ಆಮದು ನಿಯಂತ್ರಣವನ್ನು ವಿದೇಶ ವ್ಯಾಪಾರ ಮಹಾನಿರ್ದೇಶನಾಲಯ ವ್ಯಾಪ್ತಿಯಡಿ ತರಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅತಿ ಭಾರದ ಸರಕು ಸಾಗಿಸುವ ಡ್ರೋನ್ಗಳು ಮತ್ತು ಡ್ರೋನ್ ಟ್ಯಾಕ್ಸಿಗಳನ್ನು ಈ ನೀತಿ ವ್ಯಾಪ್ತಿಗೆ ತರಲು ಗರಿಷ್ಠ ತೂಕವನ್ನು 300 ಕೆಜಿಯಿಂದ 500 ಕೆಜಿಗೆ ಏರಿಕೆ ಮಾಡಲಾಗಿದೆ. ಡ್ರೋನ್ ಅನುಮತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದ್ದು, ವಿವಿಧ ಅರ್ಜಿ ನಮೂನೆ ಸಂಖ್ಯೆಗಳನ್ನು 25ರಿಂದ 5ಕ್ಕೆ ಇಳಿಸಲಾಗಿದೆ. ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಮೂಲಕ ಎಲ್ಲ ಡ್ರೋನ್ಗಳ ಆನ್ಲೈನ್ ನೋಂದಣಿ ಮಾಡಲಾಗುವುದು. ಡ್ರೋನ್ಗಳ ವರ್ಗಾವಣೆ ಮತ್ತು ನೋಂದಣಿ ವಾಪಸಾತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 46,164 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಪ್ರಕರಣಗಳ ಸಂಖ್ಯೆ 3,25,58,530ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 34,159 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,17,88,440ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.67%ರಷ್ಟಿದೆ. ಒಟ್ಟು 3,33,725 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.99%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 607 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,36,365ಕ್ಕೆ ಏರಿಕೆಯಾಗಿದೆ. ಇದು 1.34%ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 60,38,46,475 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 80,40,407 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು,
ಇದುವರೆಗೆ ಒಟ್ಟು 51,31,29,378 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 17,87,283 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಳ ನಗರಸಭೆಯು ಹಸಿ ಕಸದಿಂದ ಗೊಬ್ಬರ ತಯಾರು ಮಾಡುವ ವಿನೂತನ ಪ್ರಯತ್ನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರತಿದಿನ 11 ಟನ್ ತ್ಯಾಜ್ಯ ಸಂಗ್ರಹವಾಗುತ್ತಿದ್ದು ಅದರಿಂದ 4 ಟನ್ನಷ್ಟು ಗೊಬ್ಬರ ತಯಾರಿಸುವಲ್ಲಿ ನಗರಸಭೆ ಯಶಸ್ವಿಯಾಗಿದೆ. 10 ಕೆಜಿ ಸಾವಯವ ಗೊಬ್ಬರಕ್ಕೆ ₹100 ದರ ನಿಗದಿ ಮಾಡಿದ್ದು ನಗರಸಭೆಯ ಈ ಕಾರ್ಯದಿಂದ ಆದಾಯವನ್ನು ಕಂಡುಕೊಂಡಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಜಾನ್ ಕಲ್ಲಾಪು ಕಳೆದ 6 ತಿಂಗಳಿನಿಂದ ಈ ಗೊಬ್ಬರ ಬಳಕೆ ಮಾಡುತ್ತಿದ್ದು ಉತ್ತಮ ಫಸಲು ಸಿಗುತ್ತಿದೆ. ಇದರಿಂದ ನೈರ್ಮಲ್ಯಕ್ಕೂ ಆದ್ಯತೆ ನೀಡಿದಂತಾಗಿದೆ ಎಂದರು. ಹಾಕಿದ್ದೇವೆ ಮತ್ತು ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಇಲ್ಲಿ ಉಂಟು, ಅದಕ್ಕೆಲ್ಲ ಹಾಕಿ ತುಂಬ ಫಸಲು ಕೊಟ್ಟಿದೆ. ಅದರಲ್ಲಿ ದಿನಾಲು ಮಾಡೋದಿಲ್ಲ, ನಾವು ಫಸ್ಟ್ ತಿಂಗಳು ಮಾಡಿದ್ದೇವೆ. ಆಮೇಲೆ ಅವರು ಇದು ಮಾಡಿ ಕೊಂಡೋಗಿದ್ದಾರೆ. 3ನೇ ಬಂದು ನನ್ನನ್ನು ಕೇಳಿದರು. ಆಗ ನಾನು ಇಲ್ಲೆಲ್ಲ ಹೊಂಡ ಇತ್ತು, ಅವ್ರ ಹತ್ರ ತೋರಿಸಿದೆ. ನಾನು ಈಗ ಫಿಲ್ಲಪ್ ಮಾಡಿದ್ದೇನೆ, ಇಲ್ಲಿ ಜಾಗ ಉಂಟು, ಮಾಡಿಸೋದು. ಪೌರ ಕಾರ್ಮಿಕ ದುರ್ಗೇಶ್ ತ್ಯಾಜ್ಯವನ್ನು ಎಲ್ಲಿ ವಿಲೇವಾರಿ ಮಾಡಬೇಕೆಂಬುದೇ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ ಸಮಸ್ಯೆ ಬಗೆಹರಿದಿದೆ ಎಂದು ತಿಳಿಸಿದರು. ಮತ್ತೆ ಅದು 25 ದಿವಸದಲ್ಲಿ ಗೊಬ್ಬರ ಆಗ್ತದೆ. ಈಗ ಹೊಸತ್ತು ಹಾಕಿ ಅದು 1 ವಾರ ಡೈಲಿ ನಾವು ಮಿಕ್ಸ್ ಮಾಡ್ತೇವೆ. ನಂತರ ಅದನ್ನು 1 ವಾರ ಹಾಗೆ ಬಿಡ್ತೇವೆ. ಮತ್ತು 15 ದಿವಸ ಕಳೆದ ನಂತರ ಮತ್ತೆ ನಾವು ಅದನ್ನು ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿ ಮತ್ತು 15 ದಿವಸ ಕಳೆದ ನಂತರ ಅದು ವಾರದಲ್ಲಿ 2 ಸತಿ ಅಷ್ಟೇ ಮಿಕ್ಸಿಂಗ್. ನಂತರ ಅದು 25 ದಿವಸದಲ್ಲಿ ಗೊಬ್ಬರ ಆಗ್ತದೆ ಸರ್. ಇಂತಹ ಒಂದು ಉಲ್ಲಾಲ ಬ್ರ್ಯಾಂಡ್ ನಗರಸಭೆ ಉಪಾಧ್ಯಕ್ಷ ಆಯುಬ್ ಕಸದಿಂದ ಗೊಬ್ಬರ ಮಾಡಲು ಪ್ರಾರಂಭ ಮಾಡಿದ ನಂತರ ನಗರಸಭೆಗೆ ಮತ್ತೊಂದು ಆದಾಯದ ಮೂಲ ದೊರೆತಂತಾಗಿದೆ ಎಂದರು. ಈಗ ನಮ್ಮಲ್ಲಿಗೆ ಬಂದು ಭೇಟಿ ನೀಡಿ ಸನ್ಮಾನ್ಯ ಪೌರಾಯುಕ್ತರನ್ನು ಭೇಟಿಯಾಗಿ ಯಾವ ರೀತಿಯಲ್ಲಿ ನಾವು ಅದನ್ನು ಒಂದು 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 ಶುದ್ಧವಾದ ರೀತಿಯಲ್ಲಿ, ಪರಿಶುದ್ಧವಾದ ರೀತಿಯಲ್ಲಿ, ಕಲ್ಮಶ ಇಲ್ಲದ ರೀತಿಯಲ್ಲಿ ಮಾಡ್ಬೋದು ಅನ್ನುವುದಕ್ಕೆ ನಾವು ಈಗಾಗಲೇ ಬಹಳಷ್ಟು ಎಂಕ್ವೈರಿ ಬರ್ತಾ ಇದೆ. ಆದ್ದರಿಂದ ನಮ್ಮ ಉಲ್ಲಾಲದ ಹೆಸರು ಈ ಒಂದು ವಿಚಾರದಲ್ಲಿ, ಯಾಕೆಂದರೆ ಈ ಗೊಬ್ಬರ ಹಸಿ ಕಸ ಅನ್ನುವುದು ಯಾವತ್ತೂ ಕೂಡ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಸ್ವಚ್ಛತೆಗೆ ಬಹಳಷ್ಟು ಒಂದು ಮಹತ್ವವನ್ನು ಕೊಟ್ಟಿದೆ. ಯಾಕೆ ಇಲ್ಲಿ ಪೌರ ಆಯುಕ್ತ ರಾಯಪ್ಪ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸ್ವಚ್ಛ ಭಾರತದ ಪರಿಕಲ್ಪನೆಯೊಂದಿಗೆ ತ್ಯಾಜ್ಯ ನಿರ್ವಹಣೆ ಮಾಡಲಾಗುತ್ತಿದೆ ಎಂದರು. ಕನ್ನೂರು ಬಿನ್ ಅಂತೆಂಬುದು ನಾವು ಪ್ರಾಥಮಿಕವಾಗಿ ಅಲ್ಲಿಂದ ಒಂದು 35 ಬಿನ್ನುಗಳನ್ನು ತರಿಸಿ ಇಲ್ಲಿ ಹಸಿ ಕಸವನ್ನು ಸಂಗ್ರಹ ಮಾಡಿ ಅದನ್ನು ನಾವು ಗೊಬ್ಬರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಮತ್ತು ಇದರೊಟ್ಟಿಗೆ ಒಂದು ಎರೆಹುಳ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾಯಿದ್ವಿ. ನಿಜವಾಗ್ಲೂ ಇಲ್ಲಿ ಡೈಲಿ ಬರುವಂಥ 11 ಟನ್ ಹಸಿ ಕಸವನ್ನು ಉಲ್ಲಾಳದಲ್ಲಿ ಅದನ್ನು ಸಂಗ್ರಹ ಮಾಡಿ ಅದನ್ನು ಗೊಬ್ಬರವಾಗಿ ಮಾಡಿ ಅದನ್ನು ಸಂಪೂರ್ಣ ಗೊಬ್ಬರ ಮಾಡಿ ಈ ರೈತರಿಗೆ ಸಿಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತಂತೆ ಒಂದು ವಿಶೇಷ ವರದಿ. ಆಗಸ್ಟ್ 18ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ತೈವಾನಿನ ತಾಯಿಹೋಕು ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಯಿತೆಂದು ನಂತರ ಅವರನ್ನು ಸಮೀಪದ ಜಪಾನಿ ಸೈನ್ಯ ಆಸ್ಪತ್ರೆಗೆ ಸೇರಿಸಲಾಗಿ ಅವರು ಅಲ್ಲಿ ಮೃತಪಟ್ಟರೆಂದು ವರದಿಯಾಯಿತು. ಅಭಿಮಾನದಿಂದ ನೇತಾಜಿ ಎಂದು ಕರೆಸಿಕೊಳ್ಳಲ್ಪಡುತ್ತಿದ್ದವರು ಸುಭಾಷ್ ಚಂದ್ರ ಬೋಸ್ ಕಟಕ್ನಲ್ಲಿ 1892 ಜನವರಿ 23ರಂದು ಜನಿಸಿದರು. 1921ರಲ್ಲಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡಲು ಒಪ್ಪದೆ ಚಿತ್ತರಂಜನ್ ದಾಸ್ ಅವರ ಕರೆಯಂತೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾರ್ಯೋನ್ಮುಖರಾಗಲು ಸಿವಿಲ್ ಸರ್ವಿಸ್ ಸೇವೆಗೆ ರಾಜೀನಾಮೆ ನೀಡಿ ಹೊರಬಂದರು. ಬೋಸ್ ಅವರು ಸ್ವರಾಜ್ಯವನ್ನು ಬೆಂಬಲಿಸಿದ್ದಷ್ಟೇ ಅಲ್ಲದೆ ದೇಶವನ್ನು ವಿದೇಶಿಯರಿಂದ ವಿಮುಕ್ತಿಗೊಳಿಸುವ ಮಾರ್ಗವೊಂದನ್ನು ಅನ್ವೇಷಿಸಿದರು.
1939ರ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸುಭಾಷರು ಜನಾಂದೋಲನದ ಮೂಲಕ ದೇಶಾದ್ಯಂತ ಜನರನ್ನು ಒಗ್ಗೂಡಿಸಲು ಮುಂದಾದಾಗ ಅವರನ್ನು ಗೃಹಬಂಧನದಲ್ಲಿ ಇರಿಸಲಾಯಿತು. ಆಗಲೇ ಅವರು ನಾಟಕೀಯವಾಗಿ ತಪ್ಪಿಸಿಕೊಳ್ಳುವ ಉಪಾಯವೊಂದನ್ನು ಹುಡುಕಿದರು. ಗಡ್ಡವನ್ನು ಬೆಳೆಸಿಕೊಂಡು ಪಠಾಣರಂತೆ ದಿರಿಸು ಧರಿಸಿ ಪಲಾಯನಗೈದರು. ಬ್ರಿಟಿಷರಿಗೆ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. 1941 ಜನವರಿ 19ರ ರಾತ್ರಿ ಸುಭಾಷ್ ಚಂದ್ರ ಬೋಸ್ ಮೊದಲು ಬಿಹಾರಕ್ಕೆ, ನಂತರ ಪೇಶಾವರ, ಕಾಬೂಲ್, ಮಾಸ್ಕೋ, ರೋಮ್ ಮೂಲಕ ಜರ್ಮನಿ ತಲುಪಿದರು. ಅಲ್ಲಿ ಅವರಿಗೆ ಹಿಟ್ಲರ್ನ ಭೇಟಿಯಾಯಿತು. ಬರ್ಲಿನ್ನಲ್ಲಿ ಅವರು ಆಜಾದ್ ಹಿಂದ್ ಸೇನೆ ಸ್ಥಾಪಿಸಿದ್ದಲ್ಲದೆ ಆಜಾದ್ ಹಿಂದ್ ರೇಡಿಯೋ ಕೂಡ ಹುಟ್ಟುಹಾಕಿದರು. While I am in Tokyo, I desire to address a few words to you, and I have no doubt that you will give them due consideration. 1943ರಲ್ಲಿ ಬೋಸರು ಆಗ್ನೇಯ ಏಷ್ಯಾ ರಾಷ್ಟ್ರಗಳತ್ತ ಪ್ರಯಾಣ ಬೆಳೆಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮುಂದುವರಿಸಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿ INA ತುಕಡಿಗಳಿಗೆ ಗಾಂಧೀಜಿ, ನೆಹರು, ಮೌಲಾನಾ ಆಜಾದ್ ಅವರ ಹೆಸರಿಟ್ಟರು. ಹೆಣ್ಣು ಮಕ್ಕಳೇ ಇದ್ದ ತುಕಡಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದು ನಾಮಕರಣ ಮಾಡಿದರು. ಜಪಾನಿ ಸೈನ್ಯದೊಂದಿಗೆ ಸೇರಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡುವ ಬಯಕೆ ಹೊಂದಿದ್ದರು ಬೋಸರು. ಬ್ರಿಟಿಷ್ ಸೈನ್ಯ ಮಾಲೆ ದ್ವೀಪವನ್ನು ವಶಪಡಿಸಿಕೊಂಡಾಗಲೂ ಬೋಸರು ಶರಣಾಗಲು ಬಯಸಲಿಲ್ಲ. ಬದಲಿಗೆ ಮಂಚೂರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಸೋವಿಯತ್ ಒಕ್ಕೂಟದ ಬೆಂಬಲ ಪಡೆದು ಬ್ರಿಟಿಷರ ವಿರುದ್ಧ ಸೆಣಸಲು ಯೋಜನೆ ರೂಪಿಸಿದರು. ಆದರೆ ದುರದೃಷ್ಟ, ಮಂಚೂರಿಯಾಗೆ ಹೋಗುವ ಮಾರ್ಗ ಮಧ್ಯೆ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಅಪಘಾತಕ್ಕೆ ಒಳಗಾಯಿತು. ನೇತಾಜಿ ಪ್ರಯಾಣಿಸುತ್ತಿದ್ದ ವಿಮಾನ 1945 ಆಗಸ್ಟ್ 18ರಂದು ಅಪಘಾತಕ್ಕೊಳಗಾಯಿತು. ಬೋಸರಿಗೆ ತೀವ್ರವಾದ ಸುಟ್ಟ ಗಾಯಗಳಾದ್ದರಿಂದ ಸಮೀಪದ ಜಪಾನಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರು ಕೊನೆಯುಸಿರೆಳೆದರು ಎನ್ನಲಾಗುತ್ತದೆ. ಅಲ್ಲೇ ಅವರ ಅಂತ್ಯ ಸಂಸ್ಕಾರ ನಡೆದು ಟೋಕಿಯೋದ ನಿಶಿಹೊಂಗಾಂಜಿ ದೇಗುಲದಲ್ಲಿ ಅವರ ಚಿತಾಭಸ್ಮವನ್ನು ಇಡಲಾಗಿದೆ ಎಂದು ನಂಬಲಾಗಿದೆ. ಬೋಸ್ ಅವರು ಅಪಘಾತದಿಂದ ಪಾರಾಗಿ ಬಂದಿರುವ ಬಗ್ಗೆಯೂ ಅನೇಕ ಊಹಾಪೋಹಗಳಿವೆ. ಗಾಂಧೀಜಿಯವರು ನೇತಾಜಿಯವರನ್ನು ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ನೇತಾಜಿ ಬೋಸ್ ಅವರ ಧ್ವನಿ ದೇಶಭಕ್ತಿಯನ್ನು ಉದ್ದೀಪನಗೊಳಿಸುತ್ತದೆ. I do not know how many of us who are going to participate in the coming battle will survive to see India free. But whether we survive or not, whether we individually live to see India free or not, we are confident that India shall be free. 18ನೇ ಆಗಸ್ಟ್ ವಿಜಯಲಕ್ಷ್ಮಿ ಪಂಡಿತ್ ಅವರ ಜನ್ಮದಿನವೂ ಸಹ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸಚಿವ ಹುದ್ದೆ ಹೊಂದಿದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಯ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷೆ ಎಂಬ ಹಿರಿಮೆಗೂ ವಿಜಯಲಕ್ಷ್ಮಿ ಪಂಡಿತ್ ಪಾತ್ರರಾಗಿದ್ದಾರೆ. ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದ 3ನೇ ದಿನವಾದ ಇಂದು ಟೇಬಲ್ ಟೆನ್ನಿಸ್ನ ಗುಂಪು ಹಂತದ 2ನೇ ಸಿಂಗಲ್ಸ್ನ ಕ್ಲಾಸ್ 4 ವಿಭಾಗದ ಪಂದ್ಯದಲ್ಲಿ ಭಾರತದ ಭವಿನಾ ಪಟೇಲ್ 3-1 ಗೇಮ್ಗಳಿಂದ ಗ್ರೇಟ್ ಬ್ರಿಟನ್ನ ಮೇಘನ್ ಸ್ಲಾಕೆಟಿನ್ ವಿರುದ್ಧ ಜಯಗಳಿಸಿದ್ದಾರೆ. ಡಿ ಗುಂಪಿನ ಮಹಿಳೆಯರ ಕ್ಲಾಸ್ 3 ವಿಭಾಗದಲ್ಲಿ ಸೋನಾಲ್ ಬೇನ್ ಇಂದು ದಕ್ಷಿಣ ಕೊರಿಯಾದ ಲಿಮ್ಮಿ ವಿರುದ್ಧ ಸೆಣಸಾಟ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಕೇಂದ್ರ ಹಲವು ಸಚಿವರ ಭೇಟಿ, ರಾಜ್ಯಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಮಾಲೋಚನೆ. ಅಫ್ಘಾನಿಸ್ತಾನ ಪರಿಸ್ಥಿತಿ ಕುರಿತು ಸರ್ವಪಕ್ಷಗಳ ನಾಯಕರಿಗೆ ಕೇಂದ್ರದ ವಿವರ, ಭಾರತೀಯ ನಾಗರಿಕರ ಸ್ಥಳಾಂತರ ಕಾರ್ಯ ಮುಂದುವರಿಕೆ. ದೇಶಾದ್ಯಂತ ಕೋವಿಡ್ ಚೇತರಿಕೆ ಪ್ರಮಾಣ 97.67% ದಾಖಲು. ಇದುವರೆಗೆ 60.38 ಕೋಟಿ ಡೋಸ್ ಲಸಿಕೆ ನೀಡಿಕೆ ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ ಟೇಬಲ್ ಟೆನ್ನಿಸ್ ಸ್ಪರ್ಧೆಯ ಗುಂಪು ಹಂತದ 2ನೇ ಪಂದ್ಯದಲ್ಲಿ ಭಾರತದ ಭವಿನಾ ಪಟೇಲ್ಗೆ ಜಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.